ಅದೇ ರೀತಿ ಸಮಾರೋಪಣಾ ಭಾಷಣ ಮಾಡಲಿರುವಂತಹ ಡಾಕ್ಟರ್ ವಿಶ್ವನಾಥ ಹಂಪಿಹೊಳಿ ಸರ್ ಅವರಿಗೆ ಅದೇ ರೀತಿಯಾಗಿ ನಮ್ಮ ಜಮಖಂಡಿ ಜಿಲ್ಲಾ ಘಟಕದ ಕ್ಷಮಿಸಿ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಎಸ್ ಎಂ ಮಾದಿಮನಿ ಅವರಿಗೆ ನಮ್ಮ ಬಿಆರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಬುದ್ಧೇಂದ್ರ ಸರ್ ಅವರು ಪುಷ್ಪವನ್ನು ನೀಡಬೇಕು ಅಂತ ಕೇಳಿಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ಜಮಖಂಡಿ ಘಟಕದ ಭಾರತೀಯ ಶಿಕ್ಷಣ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ದುರ್ಗಳ ಅವರಿಗೆ ನಮ್ಮ ಜಿಲ್ಲಾ ಘಟಕದ ಸದಸ್ಯರಾಗಿರುವಂತಹ ಶಿಕ್ಷಕಿ ಕಲಾವತಿ ನ್ಯಾಗೋಡ್ ಅವರು ಪುಷ್ಪವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಎಲ್ಲರಿಗೂ. ಈಗ ಈ ಸಮಾರಂಭದ ಮುಖ್ಯ ಭಾಷಣವನ್ನ ನಡೆಸಿಕೊಳ್ಬೇಕು ಅಂತ ಹೇಳಿ ನಾನು ಡಾಕ್ಟರ್ ವಿಶ್ವನಾಥ್ ಹಂಪಿಹೊಳಿ ಸರ್ ಅವರಲ್ಲಿ ವಿನಯಿಸಿಕೊಳ್ತೇನೆ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಅಭಿಮಾನಿಗಳೇ, ಶಿಕ್ಷಣ ತಜ್ಞರೇ, ಶಿಕ್ಷಣ ಪ್ರೇಮಿಗಳೇ, ಸಮಾರಂಭ ಇದು ಸಮಾನವಾಗಿ ಆರೋಪ ಮಾಡುವಂತಹ ಸಮಾರಂಭ ಇದು. ಎಲ್ಲರಿಗೂ ಮನೆ ಕಡೆಗೆ ಹೋಗುವಂತಹ ಚಿತ್ತ ಇದೆ, ಮನಸ್ಸಿದೆ. ಆದ್ದರಿಂದ ನನ್ನ ಮಾತುಗಳನ್ನು ಸಂಕ್ಷಿಪ್ತದಲ್ಲಿ ಮುಗಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮೊದಲನೇದಾಗಿ ಭಾಗವಹಿಸಿದಂತಹ ಎಲ್ಲ 120 ಭಾಗಿದಾರರಿಗೆ ನಾನು ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ, ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಭಾರತ ಶಿಕ್ಷಣ ಮಂಡಳ ನಿಮ್ಮೆಲ್ಲರನ್ನ ಗ್ರಾಹಕರು ಸ್ಟೇಕ್ ಹೋಲ್ಡರ್ಸ್ ಅಂತ ಕರೆಯುವುದಿಲ್ಲ. ಆ ಶಬ್ದಗಳು ನಮ್ಮ ದೇಶದ್ದಲ್ಲ. ನಮ್ಮ ದೇಶದ ಶಬ್ದ ಯಾವುದಂದ್ರೆ ಭಾಗಿದಾರರು. ಆದ್ರೆ ನೀವೆಲ್ಲ ಈ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಲ್ಲಿ ನಿಮಗೂ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ನೀವು ಭಾಗಿದಾರರಾಗಿ ಟ್ರ್ಯಾಕ್ ಮಾಡಿದ್ರು. ಎಷ್ಟೆಲ್ಲ ಸಮಸ್ಯೆಗಳನ್ನ ನೀವು ಚಿಂತನೆ ಮಾಡಿದ್ದೀರಿ ಎನ್ನುವುದನ್ನ ಪ್ರಶ್ನೆಗಳ ಮುಖಾಂತರ ಮತ್ತು ಪರಿಹಾರಗಳ ಮುಖಾಂತರ ನಮಗೆ ಗೊತ್ತಾದ ಕಾರಣಕ್ಕಾಗಿ ನೀವೆಲ್ಲ ಈ ಅಭಿಯಾನದಲ್ಲಿ, ಈ ಆಂದೋಲನದಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸುತ್ತಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಅನೇಕ ಸಮಸ್ಯೆಗಳಲ್ಲಿ ಕೊಟ್ಟಿದ್ದಾರೆ. ಕೆಲವು ಸಮಸ್ಯೆಗಳಿಗೆ ಶಿಕ್ಷಣ ನೀತಿಯಲ್ಲಿ ಪರಿಹಾರ ಇದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ವಿಶೇಷವಾಗಿ ಮೊದಲನೇ ಟ್ರ್ಯಾಕ್ ನಂಬರ್ 1, ಟ್ರ್ಯಾಕ್ ನಂಬರ್ 2 ಇವರು ಅಡಿಪಾಯ ಹಂತದ ಒಂದು ಶಿಕ್ಷಣ ಏನಿದೆ ಅದರ ಬಗ್ಗೆ ಇರುವಂತಹ ಕೆಲವು ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ. ಆ ಹಂತದಲ್ಲಿ ಯಾವ ಶಿಕ್ಷಣ ಕೊಡಬೇಕು ಎನ್ನುವುದರ ಬಗ್ಗೆ NCERT ಅವರು ಒಂದು ಪಠ್ಯಕ್ರಮವನ್ನ ನಮಗೆ ಸೂಚಿಸುತ್ತಾರೆ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಇರಬೇಕು ಎನ್ನುವುದರ ಬಗ್ಗೆ ಮಾರ್ಗಸೂಚನೆ ಬರುತ್ತದೆ. ಅದರ ಮೇಲಿಂದ ಸ್ಟೇಟ್ ಲೆವೆಲ್ನಲ್ಲಿರುವಂತವರು ನಮಗೆ ಒಂದು ನೇರವಾಗಿ ಪಠ್ಯವನ್ನು ಕೊಡುವುದಿಲ್ಲ. ಏನಿರಬೇಕು, ಪಠ್ಯಕ್ರಮ ಏನಿರಬೇಕು, ಕರಿಕ್ಯುಲಮ್ ಏನಿರಬೇಕು ಅದನ್ನು ಕೊಡುತ್ತಾರೆ, ಸಿಲೆಬಸ್ ಕೊಡುವುದಿಲ್ಲ. ನೀವು ನಿಮ್ಮ ಊರಿಗೆ ತಕ್ಕಂತೆ, ನಿಮ್ಮ ಗ್ರಾಮಕ್ಕೆ ತಕ್ಕಂತೆ ಅದನ್ನ ಏನು ಮಾಡಬೇಕಾದ್ರೆ ಮಾರ್ಪಾಡು ಮಾಡಿಕೊಂಡು ಮಕ್ಕಳಿಗೆ ಕಲಿಸಲಿಕ್ಕೆ ಬರುತ್ತದೆ. ವಿಶೇಷವಾಗಿ ಕೆಲವು ಅಲ್ಲಿ 20%, 25% ಏನಿದೆ ಅದನ್ನ ಅಖಿಲ ಭಾರತೀಯ ಮಟ್ಟದಲ್ಲಿರುವುದನ್ನು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕಲಿಸಬೇಕಾಗುತ್ತದೆ. ಅದಕ್ಕೆ ಉದಾಹರಣೆ ನಾನು ಕೊಡುತ್ತೇನೆ. ನಾನು ಆ ಒಂದು ಕಮಿಟಿಯಲ್ಲಿ ಇದ್ದಂತಹ ಜೊತೆಗೆ ಮಾತನಾಡಿದಾಗ ನೀವು ಬಾಲವಾಡಿ ಮಕ್ಕಳಿಗೆ ಏನು ಪಠ್ಯ ಕಲಿಸುತ್ತೀರಿ? ಅದಕ್ಕೆ ಹೇಳಿದ್ರು, ಇನ್ನು ಕರ್ನಾಟಕದವರು ಬಸವಣ್ಣ ವಚನ ಕಳಬೇಡ ಬಳಬೇಡ ಇದೆ, ಅದನ್ನ ಆ ವಯಸ್ಸಿನಲ್ಲಿ ಕಲಿಸಬೇಕು ಅವರಿಗೆ. ಅದು ಬಗೆಯವರೆಗೂ ಉಪಯೋಗ ಬೀಳುತ್ತದೆ. ಅದು ಪುರಂದರಾಸರ ಪದ್ಯಗಳು, ಕನಕದಾಸರ ಪದ್ಯಗಳು ಮಕ್ಕಳಿಗೆ ಯಾವ್ಯಾವುದೋ ಪದ್ಯಗಳನ್ನು ಕಲಿಸುವುದರ ಬದಲಿ ಮುಂದೆ ಅವರಿಗೆ ಜೀವನದಲ್ಲಿ ಮಾರ್ಗದರ್ಶನ ಕೊಡುವಂತಹ ಪದ್ಯಗಳನ್ನು ಆ ಸಮಯದಲ್ಲಿ ಹಾಕಬಹುದು. 1-2 ಅಂಕಿಗಳನ್ನ ನೀವು ಶಿಕ್ಷಕರಾಗಿ ಅವರು ವಿದ್ಯಾರ್ಥಿಗಳಿಗೆ ಕಲಿಯಬೇಕಿಲ್ಲ, ಚಟುವಟಿಕೆ ಮೂಲಕ ಅದನ್ನು ಕಲಿಸಬೇಕಾಗುತ್ತದೆ. ಆ ಹಂತಕ್ಕೆ ಸಂಪೂರ್ಣವಾಗಿ ಆ ಒಂದು ಮೊದಲನೇ ಹಂತದ ಶಿಕ್ಷಣ ನೀವು ನೋಡಿದರೆ ಪರೀಕ್ಷೆಯೇ ಇಲ್ಲ. ಪರೀಕ್ಷೆಯೇ ಇಲ್ಲ. 1ನೇ ತರಗತಿ 2ನೇ ತರಗತಿಗೂ ಪರೀಕ್ಷೆ ಇಲ್ಲ. ಅಂದ್ರೆ ಮಕ್ಕಳು ನಿರಾತಂಕವಾಗಿ
ನಿರ್ಭೀತಿಯಿಂದ ನಿರ್ಭಯದಿಂದ ಶಾಲೆಗೆ ಬರಬಹುದು. ಪರೀಕ್ಷೆ ಕೂಡ ಅಪ್ಪ ಅಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಟೆಸ್ಟ್ ಇದೆ ಟೆಸ್ಟ್ ಇದೆ ಟೆಸ್ಟ್ ಇದೆ, ಮಗುವಿಗೆ ಅಲ್ಲೇ ಟೆನ್ಷನ್ ಪ್ರಾರಂಭ ಆಗುತ್ತದೆ. ಇವತ್ತು ಆ ಟೆನ್ಷನ್ ಲೆಸ್ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಆ ಅಡಿಪಾಯದ ಹಂತದಲ್ಲಿ ಅವುಗಳನ್ನು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಅಂಗನವಾಡಿಗಳನ್ನ ಮತ್ತು ಈಗಾಗಲೇ ಆ ಒಂದು ಪ್ರೀ ಪ್ರೈಮರಿ ಎಜುಕೇಶನ್ ಕೊಡುವಂತಹ ಸಂಸ್ಥೆಗಳನ್ನ ಒಂದು ರೀತಿಯಿಂದ MOU ಮಾಡಿಕೊಂಡು ಅದನ್ನ ಮುಂದುವರಿಸುವಂತಹ ಒಂದು ಆಲೋಚನೆಯಲ್ಲಿ ಇರುವುದನ್ನ ನಾವು ನೋಡುತ್ತೇವೆ. ಹೈಸ್ಕೂಲ್ ಶಿಕ್ಷಣದ ಬಗ್ಗೆ ಟ್ರ್ಯಾಕ್ 3 ಮತ್ತು ಟ್ರ್ಯಾಕ್ 4 ಇವೆಲ್ಲವೂ ಕೂಡಿಕೊಂಡು ಬಹಳಷ್ಟು ಸಮಸ್ಯೆಗಳನ್ನ ಇಟ್ಟಿದ್ದಾರೆ. ಶಿಕ್ಷಕರ ಕಾರ್ಯಭಾರ ಹೇಗೆ ಎನ್ನುವಂಥದ್ದು ಇದೆ, ಉದ್ಯೋಗಕ್ಕೆ ಮಾರ್ಕೆಟಿಂಗ್ ಯಾವುದಿದೆ ಎನ್ನುವುದನ್ನು ನೋಡುವಂತಹ ಒಂದು ಆಲೋಚನೆ ಇದೆ. ಈ ಹಂತದಲ್ಲಿಯೂ ಸಹ ನಾವು ವಿಕೇಂದ್ರೀಕರಣವನ್ನ ಅನುಸರಿಸುತ್ತದೆ ಶಿಕ್ಷಣ ನೀತಿ. ವಿಕೇಂದ್ರೀಕರಣ ಅಂದ್ರೆ ಇದೇ ಉದ್ಯೋಗವನ್ನು ಕಲಿಸಬೇಕು ಅಂತ ಇಲ್ಲ. ಈಗ ನಾನು ಕುಮಟಾದಲ್ಲಿದ್ದೇನೆ, ಅಲ್ಲಿಯ ವಿದ್ಯಾರ್ಥಿಗೆ ಮೀನುಗಾರಿಕೆ ಕಲಿಸಲು ನಡೆಯುತ್ತದೆ. ಏಕೆಂದ್ರೆ ಮೀನುಗಾರಿಕೆ ಸಮುದ್ರ ಇದೆ, ಜನಪದಗಳು. ನಾನು ಜಮಖಂಡಿಯಲ್ಲಿ ಮೀನುಗಾರಿಕೆ ಕಲಿಸುತ್ತೇನೆ ಅಂದರೆ ನಡೆಯುವುದಿಲ್ಲ. ವಿಕೇಂದ್ರೀಕರಣ ಇದೆ. ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ನೋಡಿಕೊಂಡು ಮಾರ್ಕೆಟಿಂಗ್ ಅವೈಲಬಿಲಿಟಿ ಯಾವುದಿದೆ, ಯಾವುದರ ಕೊರತೆ ಇದೆ. ಏಕೆಂದರೆ ಅಲ್ಲಿ ಆಲೋಚನೆ ಮಾಡುವಂಥದ್ದು ಹೇಗಿದೆ ಅಂದ್ರೆ ನಾವು ಸ್ವಲ್ಪ ದೂರದರ್ಶಿತ್ವ ಇಟ್ಟುಕೊಳ್ಳಬೇಕು. ಇವತ್ತು ನಮಗೆ ಹಂತ ಕಾಲದಲ್ಲಿ ಮೊಬೈಲ್ ಅಂಗಡಿಗಳು ಸಿಗುತ್ತವೆ ರಿಪೇರಿ ಮಾಡೋದು. ಇವತ್ತು ನಾವು ಮೊಬೈಲ್ ಅಂಗಡಿ ರಿಪೇರಿ ಕಳಿಸಿದ್ರೆ ನನಗೆ ಗ್ಯಾರಂಟಿ ಇಲ್ಲ 10 ವರ್ಷ ನಂತರ ಮೊಬೈಲ್ ಇರುತ್ತದೆಯೋ ಅಥವಾ ಮತ್ತೆ ಯಾವುದಾದ್ರು ಸಾಧನ ಕೊಡುತ್ತದೆಯೋ. ಇವೆಲ್ಲ ಆಲೋಚನೆಗಳನ್ನು ಮಾಡಿ ಅದರ ಬಗ್ಗೆ ಜಿಜ್ಞಾಸೆ ಮಾಡುತ್ತಿರುವಂತಹ ಪ್ರಯತ್ನ ನಡೆದಿದೆ. ಅದೇ ರೀತಿ PUC ಬಹಳ ಗಂಭೀರವಾಗಿ ಕಲಿಸಲೆಯನ್ನು ಮಾಡಿದ್ದಾರೆ. ಟೀನೇಜ್ ವಯಸ್ಸವರು ಆ ಹಂತದಲ್ಲಿ ಯಾವ ರೀತಿ ಕಲಿಸಬೇಕು ಎನ್ನುವುದರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಹೊಸ ಶಿಕ್ಷಣ ನೀತಿಯಲ್ಲಿ PUC ಮಕ್ಕಳಿಗೆ ಸೆಕ್ಸ್ ಎಜುಕೇಶನ್ ಕೊಡಬೇಕು ಅನ್ನೋದು ಆಲೋಚನೆ ಇತ್ತು ಆ ಸಮಯದಲ್ಲಿ. ಈಗ ಅದರಿಂದ ದೂರ ಸರಿದಿದ್ದಾರೆ ನೀತಿಯವರು. ಅದನ್ನು ಬೇರೊಂದು ರೀತಿಯಿಂದ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅನೌಪಚಾರಿಕವಾಗಿ ಕೊಡಬೇಕು ಎನ್ನುವಂತಹ ಒಂದು ಆಲೋಚನೆಯ ದಾಟಿಯನ್ನು ನಾವು ನೋಡುತ್ತೇವೆ. ಯಾಕಂದ್ರೆ ಭಾರತದಲ್ಲಿ ಈ ಶಿಕ್ಷಣ ಕೊಡುವುದು ಅಂದ್ರೆ ದೊಡ್ಡ ಜೇನುಗೂಡಿಗೆ ಕೈ ಹಾಕಿದಂತೆ. ಬೇಕು ಅನ್ನೋರು ಕೆಲವರು, ಬೇಡ ಅನ್ನೋರು ಕೆಲವರು. ಆ ಕಾರಣಕ್ಕೆ ಬಗ್ಗೆ ಬಹಳ ಆಲೋಚನೆ ಮಾಡಿ ಈಗ ಕೈ ಬಿಟ್ಟಿದ್ದಾರೆ. ಅದರ ಬಗ್ಗೆ ಬಹಳಷ್ಟು ಜಿಜ್ಞಾಸೆ ನಡೆದಿತ್ತು, ಯಾವ PUC ಮಕ್ಕಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಆದ್ರಿಂದ ಆ ಟೀನೇಜ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ದೂರ ಮಾಡಬೇಕು, ಬೇರೆ ಬೇರೆ ಪಠ್ಯಗಳಲ್ಲಿ ಹೇಗೆ ಅದನ್ನು ಜೋಡಿಸಬೇಕು ಅನ್ನುವಂಥದ್ರ ಬಗ್ಗೆ ಆಲೋಚನೆ ಮಾಡಿರೋದನ್ನು ನೋಡುತ್ತೇವೆ. ಮತ್ತು ಭಾರತದಲ್ಲಿ ಶಿಕ್ಷಣ ಪ್ರಾರಂಭವಾದಾಗಿನಿಂದಲೂ ಮೂಲಭೂತ ಸೌಕರ್ಯಗಳು ಕೆಲವು ಶಾಲೆಗಳಲ್ಲಿ ಇಲ್ಲವೇ ಇಲ್ಲ. ವಚನ ಮಹೋತ್ಸವ ಆಚರಿಸಿದ ಶಾಲೆಗಳಲ್ಲಿಯೂ ಇಲ್ಲ. ಮತ್ತು ಭಾರತೀಯರ ದೊಡ್ಡ ಗುಣ ಯಾವುದು ಎಂದರೆ ಇಷ್ಟೆಲ್ಲ ಇದ್ರೂ ನಾವು ನಡೆದುಕೊಂಡು ಮುಂದೆ ಬಂದಿದ್ದೇವೆ. ಇದು ನಮ್ಮ ದೊಡ್ಡ ಗುಣ. ಇನ್ನೂ ಹೆಚ್ಚಿನ ದೊಡ್ಡ ಗುಣವನ್ನು ನಾವು ತೋರಿಸಿ ಈ ಶಿಕ್ಷಣ ನೀತಿಯನ್ನು ಆದಷ್ಟು ಜಾರಿಗೆ ತರುವಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ. ನೀವೆಲ್ಲ ಅದಕ್ಕೆ ಸಹಕಾರ ಕೊಡುತ್ತೀರಿ ಅಂತ ಹೇಳುತ್ತಾ ನನ್ನ ಒಂದು ಮಾತುಗಳನ್ನು ಮುಕ್ತಾಯ ಮಾಡುವ ಪೂರ್ವದಲ್ಲಿ ಅವರು ಹೇಳಿದರು, ಭಾರತ ಶಿಕ್ಷಕ ಬೇಕು ಎಂದು ಅವರ ನಡುವೆ ಸಮನ್ವಯ ಆಗಬೇಕು. ಇನ್ನೂ ಒಂದು ನಾನು ಜೋಡಿಸುತ್ತೇನೆ, ಶಿಕ್ಷಣ ನೀತಿಯಲ್ಲಿದೆ ಸಂಚಾಲಕರು ಬೇಕಾಗುತ್ತದೆ. ಆಡಳಿತ ವರ್ಗದವರನ್ನು ನಾವು ಒಳಗೆ ಹಾಕಿಕೊಳ್ಳಬೇಕು. ನಾಲ್ವರು ಕೂಡಿಕೊಂಡಾಗ ಮಾತ್ರ ಈ ಶಿಕ್ಷಣ ಸೌಧ 4 ಕಂಬಗಳ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತದೆ, ದೃಢವಾಗಿ ನಿಲ್ಲುತ್ತದೆ. ಆ ದೃಢತೆಯನ್ನು ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಇವರು ಒಂದು ಪ್ರಶ್ನೆಯನ್ನು ಕೇಳಿದರು, ಖಾಸಗಿ ಸರ್ಕಾರಿ ಅನುದಾನಿತ ಶಾಲಾ ಶುಲ್ಕದ ನಿಗದಿಯ ಬಗ್ಗೆ. ಇದು ಶಿಕ್ಷಣ ನೀತಿಯಲ್ಲಿ ಇದರ ಬಗ್ಗೆ ಇನ್ನೂ ಉಲ್ಲೇಖ ಮಾಡಿಲ್ಲ. ಮಾಡುವಂತಹ ಪ್ರಸಂಗ ಅನಿವಾರ್ಯತೆ ಬರುತ್ತದೆ. ಆಗ ನೋಡೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ನಾವೆಲ್ಲರೂ ಆನ್ಲೈನ್ ನಲ್ಲಿ ಫೀಡ್ಬ್ಯಾಕ್ ಅನ್ನ ತುಂಬುವಂತಹ ಸಮಯ. 10 ನಿಮಿಷಗಳ ಸಮಯಾವಕಾಶವನ್ನ ತೆಗೆದುಕೊಂಡು ಆನ್ಲೈನ್ ನಲ್ಲಿ ನಾವು ಇಷ್ಟೊಂದು ಚರ್ಚಿತ ಮಾಡಿದಂತಹ ವಿಷಯದಲ್ಲಿ ಅಥವಾ ನಮ್ಮ ವಿಚಾರಗಳ ಬಗ್ಗೆ ಅದು ಪರವಾಗಿ ಇರಬಹುದು ಅಥವಾ ಯಾವುದೋ ಒಂದು ಅಂಶವನ್ನ ನಾನು ಸಮರ್ಥನೆ ಮಾಡಿ ಹೇಳ್ತೀನಿ ಎಂದು ತಾವು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ತುಂಬಬಹುದು. ಈ ಚರ್ಚಿತವಾದ ವಿಷಯ NEP ಬಗ್ಗೆ ಮುಕ್ತವಾಗಿ ಅಲ್ಲಿ ತುಂಬಬೇಕು. ಫೀಡ್ಬ್ಯಾಕ್ ಲಿಂಕ್ ಅನ್ನ ಈಗ ಕೊಡಲಾಗುತ್ತದೆ. ಫೀಡ್ಬ್ಯಾಕ್ ಲಿಂಕ್ ಅನ್ನು ಆಲ್ರೆಡಿ ಗ್ರೂಪಲ್ಲಿ ಇಟ್ಟಾಗಿದೆ. ಸ್ಕೂಲ್ ಎಜುಕೇಶನ್ NEP ಇಂಪ್ಲಿಮೆಂಟೇಷನ್ ಅಂತ ಹೇಳಿದೆ. ಇಂಗ್ಲಿಷ್ ಮತ್ತೆ ಹಿಂದಿ ಈ 2 ಭಾಷೆಗಳಿದೆ. ಅದರಲ್ಲಿ ನಮ್ಮ ಅಭಿಪ್ರಾಯವನ್ನ ನಾವು ಕನ್ನಡದಲ್ಲಿ ಕೂಡ ಹಾಕಬಹುದು. ಅದರಲ್ಲಿ ನಮ್ಮ ಹೆಸರು, ಡೆಸಿಗ್ನೇಷನ್
ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಷನ್, ಯಾವ ರಾಜ್ಯದಿಂದ ನಾವು ಬರ್ತೀವಿ, ನಮ್ಮ ಇಮೇಲ್ ಅಡ್ರೆಸ್ ಮತ್ತೆ ನಮ್ಮ ದೂರಭಾಷೆ ಅಂದ್ರೆ ಮೊಬೈಲ್ ನಂಬರ್. ಒಂದು ಪ್ರಾರ್ಥನೆ, ನಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಇದು ದಯವಿಟ್ಟು ತಪ್ಪಬಾರದು. ಸ್ವಲ್ಪ ಇನ್ನೊಮ್ಮೆ 2 ಸಲ ನಾವು ಗಮನ ಕೊಟ್ಟು ಅದನ್ನ ಸರಿ ಮಾಡೋಣ. ಸಮಾರಂಭದ ಅಧ್ಯಕ್ಷೀಯ ಭಾಷಣ ಭಾರತೀಯ ಶಿಕ್ಷಣ ಮಂಡಳ ಜಮಖಂಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ತುಂಗಾಳ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ವಿನಂತಿಸಿದ್ದಾರೆ. ವೇದಿಕೆ ಮೇಲೆ ಆಶೀರ್ವಾದ ಡಾಕ್ಟರ್ ಸತೀಶ್ ಬಿಸ್ನೆಸ್ ಸರ್ ಅವರೇ, ಹಂಪಿ ಸರ್ ಅವರೇ, ಹಾಗೂ ಈ ಕಾಲೇಜಿನ ಪ್ರಿನ್ಸಿಪಲ್ ಅವರೇ, ಹಾಗೂ ನೆರೆದ ಎಲ್ಲ ಶಿಕ್ಷಕ ಶಿಕ್ಷಕಿ, ಕಳೆದ 2-3 ವರ್ಷಗಳಿಂದ ಈ ಭಾರತೀಯ ಶಿಕ್ಷಣ ಮಂಡಳದ ಜೊತೆಗೆ ವೈಚಾರಿಕವಾಗಿ ಒಂದಿಷ್ಟು ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಹಾಗೆ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರೋದ್ರಿಂದ ಹಾಗೂ ಒಂದು ಒಳ್ಳೆಯ ಶಿಕ್ಷಣವನ್ನ ರೂಪಿಸಿಕೊಂಡು ಮುಂದಿನ ಕಾಲಮಾನಕ್ಕೆ ತಕ್ಕಂತಹ ಒಂದು ಪರಿಣಾಮಕಾರಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವುದರ ಅವಶ್ಯಕತೆ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಿದೆ. ಯಾಕಂದ್ರೆ ಪಾರಂಪರಿಕವಾಗಿ ನಾವು ಕಳೆದ 2 ಶತಮಾನದವರೆಗೂ ಬಹಳಷ್ಟು ಬದಲಾವಣೆ ಕಾಣಿಸ್ತಿದೆ. ಆದ್ರೆ ಇಂದಿನ ವೈಜ್ಞಾನಿಕ ಯುಗದೊಳಗ ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಟೆಕ್ನಾಲಜಿ ಇಷ್ಟು ಸ್ಪೀಡ್ ಆಗಿ ಚೇಂಜ್ ಆಗ್ತಾ ಇರೋದ್ರಿಂದ ಮುಂದಿನ ಕಾಲಮಾನದಲ್ಲಿ ಎಲ್ಲ ಔದ್ಯೋಗಿಕ ಕ್ಷೇತ್ರದಲ್ಲಿ ಇರ್ಬೋದು, ಈ ಕಾಮರ್ಸ್ ಅಲ್ಲಿ ಇರ್ಬೋದು, ವೃತ್ತಿಪರ ಶಿಕ್ಷಣವೇ ಆಗಿರ್ಬೋದು, ಅದು ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂತಹ ಇವತ್ತಿನ ಪರಿಸ್ಥಿತಿಯೊಳಗ ಮಕ್ಕಳನ್ನ ಅಷ್ಟು ಚೇಂಜ್ ಒಗ್ಗಿಸಿಕೊಂಡು ಬರುವ ಎಲ್ಲ ಚಾಲೆಂಜ್ಗಳನ್ನ ಫೇಸ್ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ಒಂದು ದೊಡ್ಡ ಚಾಲೆಂಜ್ ಇದೆ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಬಯೋಲಾಜಿಕಲ್ ಎವಲ್ಯೂಷನ್ಗೂ ಟೆಕ್ನಾಲಜಿಕಲ್ ಎವಲ್ಯೂಷನ್ಗೂ ದರ್ ಇಸ್ ಅ ಲಾರ್ಜ್ ಗ್ಯಾಪ್. ದಟ್ಸ್ ವೈ ಇಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಟೆನ್ಷನ್ಸ್. ನಮ್ಗೆ ಅರ್ಥ ಆಗ್ತದ ದರ್ ಇಸ್ ಸೋ ಮಚ್ ಆಫ್ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ಎವಲ್ಯೂಷನ್ ಸೋ ಫಾಸ್ಟ್ ಅಂಡ್ ಹ್ಯೂಮನ್ ಬ್ರೈನ್ ನಾಟ್ ಹ್ಯಾಂಡಲ್ ಸೋ ಮಚ್. ಹಿಂದೆಲ್ಲ ಏನಾಗ್ತಿತ್ತು, ನಮ್ಮ ಸಂಶೋಧನೆಗೂ ನಮ್ಮ ಬುದ್ಧಿಮತ್ತೆಗೂ ಒಂದಿಷ್ಟು ಮ್ಯಾಚ್ ಆಗ್ತಿತ್ತು. ಹೊಸದನ್ನ ತಿಳ್ಕೊಂಡು ಅರಗಿಸಿಕೊಂಡು ಎಂಜಾಯ್ ಮಾಡೋ ಒಂದು ಸ್ಥಿತಿ ಇತ್ತು. ಆದ್ರೆ ಎವಲ್ಯೂಷನ್ ಇದೆಲ್ಲ ಆಗುತ್ತಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ದ ಸ್ಪೀಡ್ ಹ್ಯಾಸ್ ಟೇಕನ್ ಅಪ್ ಅಂಡ್ ದರ್ ಇಸ್ ನೋ ಅದರ್ ವೇ ಅದರ್ ದನ್ ಪಿಕ್ ಅಪ್ ಅವರ್ ಸ್ಪೀಡ್. ಸೊ ಈ ಹೊಸ ಶಿಕ್ಷಣ ನೀತಿಯನ್ನ ತಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಮುಂದಿನ ಅದೇ ಹೇಳಿದ್ರಲ್ಲ 30 ವರ್ಷ ಮುಂದೆ ಹೋಗಿ ಆ ಕಾಲದ ಮಕ್ಕಳಿಗೆ ಏನ್ ಬೇಕು ಅಂತ ಶಿಕ್ಷಣವನ್ನ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ತಂದುಕೊಳ್ಳುವುದು ಉದ್ದೇಶ ಆಗಿತ್ತು ಅಂತ. ಆದ್ರೆ ಇದು ಬಹಳ ದೊಡ್ಡ ಚಾಲೆಂಜ್ ಅದ. ನೀವು ಆಳ ಪೀಳಿಗೆ ದೊಡ್ಡ ಗೊತ್ತಾಗ್ತದೆ. ಆಮೇಲೆ ನಾನು ಇವತ್ತು ಹಿಸ್ಟ್ರಿ ಬುಕ್ ಓದ್ತಾ ಇದ್ದೀನಿ. ಇಟ್ಸ್ ರಿಟನ್ ಬೈ ಒಂದು ಗ್ರೇಟ್ ಹಿಸ್ಟಾರಿಯನ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿಯಲ್ಲಿ PhD ಮಾಡಿದವರು, ಹೆರಾರಿ ಅಂತ. ಈಸ್ ವರ್ಕಿಂಗ್ ಇನ್ ಹಿಸ್ಟ್ರಿ. ಅವರು ಪ್ರೆಡಿಕ್ಟಿಂಗ್ ಟುಮಾರೋ ಅನ್ನುವಂಥದ್ದು ಹೋಮೋಡಿಯಸ್ ಅಂಡ್ ಹೋಮೋಸ್ಯಾಪಿಯನ್ಸ್ ಅಂತ 2 ಬುಕ್ ಬರೆದಿದ್ದಾರೆ. ಆಲ್ ಟೀಚರ್ಸ್ ಮಸ್ಟ್ ರೀಡ್ ದೋಸ್ 2 books. Very beautifully he has elaborated all the evolution, not only in the biological sense, all political, historical, sociological evolutions ಎಲ್ಲ ಹೇಗೆ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ಬುಕ್ ಅಲ್ಲಿ ಡಿಪಿಕ್ಟ್ ಮಾಡಿದ್ರೆ, ಸೆಕೆಂಡ್ ಬುಕ್ ಅಲ್ಲಿ ಹೌ ಇಟ್ ವಿಲ್ ಬಿ ಟುಮಾರೋ ಅನ್ನೋದು. ಅಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಬರೀ ಟ್ರೆಡಿಷನಲ್ ನಾಲೆಜ್
ನಾಲೆಜ್ ಇಟ್ಕೊಂಡು ಅಥವಾ ನಮ್ಮ ಜ್ಞಾನದ ಹಿನ್ನೆಲೆಯೊಳಗೆ ಇವತ್ತನ್ನ ನಾವು ಇಂಟರ್ಪ್ರಿಟ್ ಮಾಡಿದ್ರೆ ಖರೆ ನಮಗೇನು ಅರ್ಥ ಆಗುದಿಲ್ಲ. ಅನ್ಲೆಸ್ ವಿ ಅಪ್ಡೇಟ್ ಅವರ್ ನಾಲೆಜ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಆಲ್ ದ ಫೀಲ್ಡ್ಸ್. ಸೊ ಅದು ಬಂದ ಆಕ್ಚುಲಿ ಬೀಂಗ್ ಅ ಟೀಚರ್, ಈಗ ಎಲ್ಲರೂ ನಾವು ಏನೋ ಮಾತಾಡಿದ್ವಿ, ರಾಷ್ಟ್ರ ಕಟ್ಟುವಂತಹ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲೆ ಇದೆ ಅಂತ. ಸೊ ಎಲ್ಲ ಫೀಲ್ಡ್ ಅಲ್ಲಿ ಏನ ಕೆಟ್ಟದಾಗ್ತಿದ್ರು ಅದಕ್ಕೆ ಶಿಕ್ಷಕನ ಹೊಣೆಗಾರಿಕೆ ಮಾಡುವಂತ ಒಂದು ಮನಸ್ಥಿತಿ ಇದೆ. ಇವ್ರು ಯಾರು ಸರಿ ಕಲಿಸ್ಲಿಲ್ಲ, ಏನು ಮಾಡಲಿಲ್ಲ, ಎಷ್ಟು ಲಂಚ ಕುಡಿತನ, ಇದು ಏನೇನೋ ಭ್ರಷ್ಟಾಚಾರ, ಅನಾಚಾರ ಸೊಸೈಟಿಗಳಿಗೆ ಏನೆಲ್ಲ ಕಾಣಿಸ್ತಾವ ಅದಕ್ಕೆ ನಾವು ಫಂಡಮೆಂಟಲ್ ಒಂದು ನೈತಿಕ ಬುನಾದಿ ಚೆನ್ನಾಗಿಲ್ಲ, ಅದು ಸ್ಕೂಲಲ್ಲಿ ಆಗಲಿಲ್ಲ, ಟೀಚರ್ ಮಾಡಲಿಲ್ಲ ಅನ್ನೋದು ಬರ್ತದ. ಫ್ಯಾಮಿಲಿ ಮತ್ತು ಸ್ಕೂಲ್ ಎರಡೂ ಮಗುವಿನ ಒಂದು ನೈತಿಕ ಮಟ್ಟವನ್ನು ನಿರ್ಧರಿಸುವ ಅಂಶಗಳನ್ನ ಡಿನೈ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದನ್ನ ರೂಪಿಸ್ಲಿಕ್ಕೆ ಶಿಕ್ಷಕನಲ್ಲಿ ಅಂತ ಒಂದು ಸಾಮರ್ಥ್ಯನೂ ಬೇಕಾಗ್ತದೆ. ಒಂದು ಮಗು ಅದನ್ನೆಲ್ಲ ತಿಳ್ಕೊಂಡು ಆ ಗುಣಗಳನ್ನ ಅಳವಡಿಸಿಕೊಂಡು ತನ್ನ ಬದುಕಿನಾಗ ಅದನ್ನ ಅನುಷ್ಠಾನ ತರೋದು ಅಷ್ಟು ಸುಲಭದ ಮಾತಲ್ಲ. ಇದೆಲ್ಲವೂ ಆಗ್ಬೇಕಂದ್ರೆ ಶಿಕ್ಷಕರಿಗೆ ಅಷ್ಟು ಒಂದು ವಿಸ್ತಾರವಾದ ಮನೋಭಾವ ಇರಬೇಕು. ಆಮೇಲೆ ಈಗ ಎಷ್ಟು ಜನ ಹೇಳಿದ್ರು ಕುಂಬಾರಿಕೆ ಮಾಡಿದ್ರೆ, ಹೌದು, ಈಗ ಮಗು ಕುಂಬಾರಿಕೆ ಸ್ಕಿಲ್ ಕಲಿತಂದ್ರೆ ಮಾರ್ಕೆಟಿಂಗ್ ಹೋದ್ರೆ ಅವ್ರಿಗೆ ಏನೂ ಇಲ್ಲ. ಈ ಫಾರ್ಮಿಂಗು ನೋಡ್ತೀನಿ ನಾನು. ಆಕ್ಚುಲಿ ನಾನು ಫಾರ್ಮಿಂಗ್ ಸೆಕ್ಟರ್ ತುಂಬಾ ಇಂಟ್ರೆಸ್ಟ್ ಅಂತ ನಾವು ಹೋಗಿ ನೋಡ್ತಾ ಇದ್ದೆ. ಕಳೆದ 4 ವರ್ಷದಲ್ಲಿ ನನಗೆ ಏನು ಅದರಿಂದ ತಡಿ ಖುಷಿಗೆ ಮಾಡ್ಲಿಕ್ಕೆ ಅಷ್ಟೇ. ಅದ್ರ ಬದುಕನ್ನ ಅದನ್ನ ಆಧಾರವಾಗಿಟ್ಕೊಂಡು ನಡೆಸ್ತಾ ಇರುವಾಗ ಅದರಿಂದ ಬದುಕ ಕಟ್ಕೊಳಿಕ್ಕಾಗಿಲ್ಲ ಅಂದ್ರೆ ಆ ಸ್ಕಿಲ್ ಇದ್ದು ನನಗೇನು ಪ್ರಯೋಜನ ಇಲ್ಲ. ನಾನು ಚಲೋ ಭಾವನೆ ಅದ, ನಮ್ಮನ್ನು ಪ್ರೀತಿ ಮಾಡ್ತೀನಿ, ನೀರು ಪ್ರೀತಿ ಮಾಡ್ತೀನಿ, ಬೆಳೆ ಪ್ರೀತಿ ಮಾಡ್ತೀನಿ, ಇಡೀ 24 ತಾಸು ದುಡಿತೀನಿ, ನನ್ನ ಹೊಟ್ಟೆ ತುಂಬಲ್ಲ, ನನ್ನ ಮಕ್ಕಳ ಶಿಕ್ಷಣ ಕೊಡಕ್ ಆಗಂಗಿಲ್ಲ ಅಂದ್ರೆ ಆ ಸ್ಕಿಲ್ ಎಲ್ಲಿ ಹೋಗ್ತದ? ಪ್ರತಿಯೊಂದು ಸ್ಕಿಲ್ಗೆ ಅದೇ ಮಾರ್ಕೆಟ್ ವ್ಯಾಲ್ಯೂ ಇರಬೇಕು. ಅಂದಾಗ ಮಾತ್ರ ನಾವು ಎಕ್ವೈರ್ಡ್ ಸ್ಕಿಲ್ ಇಲ್ಲ ಖುಷಿಗೆ ಬಳಸ್ಕೊಂಡು ಬದುಕಲಿಕ್ಕಾಗ್ತದೆ. ಸೊ ಹಂಗ ರೂಟ್ ಲೆವೆಲ್ ಅಲ್ಲಿ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಎಲ್ಲಾ ಸೆಕ್ಟರ್ ಅಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗದೆ ಹೋದ್ರ ಈ ಸರ್ವತೋಮುಖ ಅಭಿವೃದ್ಧಿಗೆ ಬೆಲೆ ಬರುತ್ತಿಲ್ಲ. ಹೀಗಾಗಿ ಶಿಕ್ಷಣವನ್ನ ರೂಪಿಸುವ ಜೊತೆಗೆ ಇಡೀ ಸಮಾಜಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಅದಕ್ಕೆ ತಕ್ಕಂತಹ ಮಾರ್ಪಾಡುಗಳನ್ನು ತಂದುಕೊಟ್ಟು ಪ್ರತಿಯೊಂದು ಸ್ಕಿಲ್ಗೆ ಅದರದೇ ಆದ ಮಹತ್ವವನ್ನು ಈಗ ನೋಡ್ತೀವಿ. ಪಾಪ ಎಷ್ಟು ಮ್ಯೂಸಿಕ್ ಲರ್ನರ್ಸ್, ಡಾನ್ಸ್ ಎಂತ ಚಂದ ಸ್ಕಿಲ್ ಇರ್ತಾವ, ಡ್ರಾಮಾಸ್ ಇರ್ತಾವ. ನನಗೆ ಇಷ್ಟು ಕೆಟ್ಟ ಅನಿಸ್ತಿರೋ ಒಂದು ಚಲೋ ಮ್ಯೂಸಿಕ್ ಅಂತ ಹುಡುಗಿ ಹುಡುಗ ಮದುವೆ ಮಾಡ್ಕೊಳ್ಳಿ ತಯಾರಾಗ್ತಾ ಇಲ್ಲ. ದಿಸ್ ಇಸ್ ದ ನಾವು ಅನ್ಕೋತೀವಿ ಎಲ್ಲಾ ಕಲೆಕ್ಷನ್ ಬರಲಿ, ಮಕ್ಕಳ ಕಲಿ, ಎಷ್ಟು ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ. ಈಗ ನಮ್ಮ ಮಕ್ಕಳ ಸ್ಕೂಲಲ್ಲಿ ಡಾನ್ಸ್ ಟೀಚರ್ ಇದ್ದ ಯಾರು ಡಾನ್ಸ್ ಪ್ರಮೋಟ್ ಮಾಡ್ತಾ ಇಲ್ಲ. ಸ್ಪೋರ್ಟ್ಸ್ ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಚಲೋ ಸ್ಪೋರ್ಟ್ಸ್ ಟೀಚರ್ ಇರ್ತೀವಿ. ಸ್ಪೋರ್ಟ್ಸ್ ಗೆ ಹೋದ್ರೆ ಮಕ್ಕಳಿಗೆ ಓದಿ ಟೈಮ್ ಸಿಗೋದಿಲ್ಲ. ಈ ತರದ ಪೂರ್ಣ ಎಲ್ಲ ಪೇರೆಂಟ್ಸ್ ಅವ್ರೇ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಈ ಮಾರ್ಕ್ಸ್ ಆಧಾರಿತ, ಆಮೇಲೆ ಜಾಬ್ ಓರಿಯೆಂಟೆಡ್, ಬರೀ ಮಾರ್ಕ್ಸ್ ಬಂದವ್ರಿಗೆ ಮಾತ್ರ ಸೀಟ್ ಸಿಗ್ತಾವ, ಅಲ್ಲಿ ಚಲೋ ಮಾಡಿದವ್ರಿಗೆ ಎಷ್ಟು ಜಾಬ್ ಸಿಗ್ತಾವ. ಈ ತರದ ಒಂದು ಪರಿಸ್ಥಿತಿ ಇರುವಾಗ ಬಹಳಷ್ಟು ಬದಲಾವಣೆ ತರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾವುದೇ ಒಂದು ಪದ್ಧತಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕಾದ್ರೆ ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗವರ್ಮೆಂಟ್ ಎಲ್ಲ ವಿಧದಿಂದ ತನ್ನ ಸಾಮರ್ಥ್ಯವನ್ನ ತೋರಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ತರದ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಂತಹ ಮಕ್ಕಳಿಗೆ ಅವರದೇ ಆದಂತಹ ವಿಚಾರಧಾರೆಗಳನ್ನ, ಕೌಶಲ್ಯಗಳನ್ನ ಅಳವಡಿಸಿಕೊಂಡು ಬೆಳೆಯುವಂತಹ ಅವಕಾಶಗಳನ್ನು ರೂಪಿಸಿಕೊಟ್ಟಾಗ ಮಾತ್ರ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈ ಸಮಸ್ಯೆಗಳನ್ನಂತೂ ಸಾಕಷ್ಟು ಹೇಳಿದ್ರು, ಅದೆಲ್ಲ ಸತ್ಯನೇ ಅದೇ. ಯಾಕಂದ್ರೆ ಇಂತಹ ಒಂದು ನ್ಯಾಷನಲ್ NEP ಪ್ರೋಗ್ರಾಮ್ ಅನ್ನ ಸರ್ಕಾರಿ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವಾಗ ಸಾಕಷ್ಟು ಟೀಚರ್ಸ್ ಗಳಿಲ್ಲ, ಎನ್ವಿರಾನ್ಮೆಂಟ್ ಇಲ್ಲ. ಇದನ್ನ ಅನುಷ್ಠಾನಗೊಂಡು ಇವೆಲ್ಲವನ್ನೂ ಅವ್ರು ಅಡ್ರೆಸ್ ಮಾಡಲೇಬೇಕಾಗ್ತದೆ. ಆಮೇಲೆ ಇನ್ನೊಂದು ನಮ್ಮ ಭಾರತದ ವಿಷಯ ಅಂದ್ರೆ ನನಗೆ ಅನಿಸ್ತದ, ನಾವು ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ ಇಂಥವೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ನಮ್ಗೆ ಇನ್ನೂ ಒಂದು ಎನ್ವಿರಾನ್ಮೆಂಟ್ ಅಲ್ಲೇ ಅದಕ್ಕೆ ಈಗ ಎಷ್ಟು ಶಿಕ್ಷಕರು ನೋಡ್ತೀವಿ. ಒಂದು ಸಣ್ಣ ಸರ್ಕಾರಿ ಶಾಲೆ ಒಳಗೆ ಚಂದ ಒಂದು ಕಾಯಿಲೆ ಗಾರ್ಡನ್ ಮಾಡಿದಾರ, ನೀರು ತಗೊಂಡಿದಾರ, ಮಕ್ಕಳನ್ನೆಲ್ಲ ಬೆಳೆಸ್ಲಿಕ್ಕೆ ನಾವು ಬಯಾಲಜಿ ಕಲಿಸ್ತೀವಿ. ಒಂದು ಬೀಜ್ ಅಂದ್ರೆ ಗೊತ್ತಿಲ್ಲ, ಒಂದು ರೂಟ್ ಅಂದ್ರೆ ಗೊತ್ತಿಲ್ಲ, ಒಂದು ಸ್ಟೆಮ್ ಅಂದ್ರೆ ಗೊತ್ತಿಲ್ಲ ಮಗುಗೆ. ಇಟ್ ಹೋಲ್ಸ್ ಫಾರ್ ಆಲ್ ದ
ಕಾನ್ಸೆಪ್ಟ್ ಇರ್ತಾರ. ಸೊ ಅವನ್ನೆಲ್ಲ ನಾವು ನಾವೇ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ಸ್ವಲ್ಪ ಸಂಗ್ರಹಿಸಿಕೊಂಡು ಅದನ್ನು ಮಾಡಬಹುದು. ಯಾಕಂದ್ರೆ ಗವರ್ಮೆಂಟ್ ಕೆನಾಟ್ ಅಫೋರ್ಡ್ ಟು ಸ್ಪೆಂಡ್ ಸೋ ಮಚ್ ಫಾರ್ ಸೋ ಮೆನಿ ಪೀಪಲ್. ನಮ್ದು ಮೇನ್ ಪ್ರಾಬ್ಲಮ್ ಸ್ಟ್ರೆಂತ್ ಪಾಪ್ಯುಲೇಷನ್ ಬಹಳ ಇರೋದ್ರಿಂದ ಅದನ್ನು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲೇ ಇರುವಾಗಲೂ ನಾವು ಈ ರೀತಿಯಲ್ಲೂ ಕೆಲವು ಡೆಫಿಸಿಟ್ಸ್ ಅನ್ನ ತುಂಬಿಕೊಳ್ಳಿಕ್ಕೆ ಸಾಧ್ಯ. ಸೊ ಇದು ಒಂಥರ ಇಂಟಗ್ರೇಟೆಡ್ ಪ್ರೋಗ್ರಾಮ್ ಆಗಿ ಎಲ್ಲಾ ಪಾಲಕರಿಂದ, ಶಿಕ್ಷಕರಿಂದ, ಶಿಕ್ಷಣ ಸಂಸ್ಥೆಗಳಿಂದ ಹಾಗೂ ಸರ್ಕಾರಿ ಸಹಭಾಗಿತ್ವದಿಂದ ಕಳೆದ ಒಂದು 20 ವರ್ಷಕ್ಕೆ ಭಾರತ ಇನ್ನು ಬಹಳ ಚಂದಾಗಿ ರೂಪುಗೊಂಡ್ರೆ ಎಲ್ಲರಿಗೂ ಖುಷಿ ಆಗ್ತದೆ. ಆ ನಿಟ್ಟಿನೊಳಗ ಆ ವಿಶ್ವಗುರು ಕಲ್ಪನೆ ಏನಿದೆ ಅದು ಬಹಳ ಚಂದದ. ಅದನ್ನ ನಾವು ಸಾಧಿಸಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಈಗ ನಮ್ಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮಾತ್ರ. ನಾವು ಜೆನೆಟಿಕಲಿ ಆಧ್ಯಾತ್ಮಿಕವಾಗಿ ನಾವು ಬಹಳ ಒಳ್ಳೆಯವರಿದ್ದೀವಿ. ನಮ್ಮಂತ ಒಂದು ಪರಂಪರೆ ಅಂತ ಅನ್ನೋದನ್ನ ನಾವು ರಿಕಾಲ್ ಮಾಡಿಕೊಂಡು ನಮ್ಮ ಸಾಮರ್ಥ್ಯವನ್ನು ಬಳಸ್ಕೊಂಡು ನಮ್ಮ ಮಕ್ಕಳನ್ನ ಚಂದಾಗಿ ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ನಾವೀಗ ಬಹಳ ಖುಷಿ ಆಯ್ತು, ಜಿಜಿನಿ ಸರು, ಹಂಪಿಯೊಳೆ ಸರು ಮಾತಾಡಿರ್ತೀವಿ. ಜಮಖಂಡಿ ಮಂದಿ ಬಹಳ ಚಲೋ, ಈ ಪ್ರೋಗ್ರಾಮ್ ಬಹಳ ಚಂದ ಸಕ್ಸಸ್ ಆಯ್ತು, ಇಷ್ಟು ಜನ ಟೀಚರ್ಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ. ಸೊ ಈ ಮಾತನ್ನ ನಾವು ಉಳಿಸ್ಕೊಳ್ಳೋಣ. ಹಾಗೆ ಇದೊಂದು ಅಪರ್ಚುನಿಟಿ ನಮಗ. ಈಗ ಅಕಾಡೆಮಿಕ್ ಡಿಸ್ಕಷನ್ ಅನ್ನ ಒಂದ್ಸಲ ಬೇರೆ ಬೇರೆ ನೀವು ಮಂಡನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಏನೇನು ಪರಿಹಾರ ಕಂಡುಕೊಂಡಿವಿ ಅವನ್ನೆಲ್ಲ ನಾವು ಶೇರ್ ಮಾಡ್ಕೊಂಡ್ರೆ ಈಸಿ ಆಗ್ತದೆ. ಆಮೇಲೆ ನಾವು ಅಪ್ಡೇಟ್ ಆಗ್ತೀವಿ. ಸೊ ಆ ನಿಟ್ಟಿನಲ್ಲಿ ಅಕಾಡೆಮಿಕ್ಸ್ ಅನ್ನ ಬಿಒಸ್ ಜೊತೆನೂ ಮಾತಾಡ್ಕೊಂಡು ಎಲ್ಲರೂ ಅವಾಗ ಭೇಟಿಯಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ, ಹೊಸ ಹೊಸ ವಿಧಾನಗಳನ್ನು ಕಂಡುಕೊಳ್ಳೋಣ. ಆ ನಿಟ್ಟಿನೊಳಗೆ ಮಕ್ಕಳನ್ನ ಜಮಖಂಡಿ ತಾಲೂಕಿನ ಎಲ್ಲ ಮಕ್ಕಳು ಉಳಿದೆಲ್ಲರಿಗಿಂತ ಭಿನ್ನವಾಗಿ ತಾವು ರೂಪುಗೊಳಿಸಿ ತೋರಿಸೋಣ ಅಂತ ಈ ಸಭೆ ಮುಖಾಂತರ ಹೇಳಿ, ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜಮಖಂಡಿ ತಾಲೂಕಿನ ಶಿಕ್ಷಕರು ಸಹಕರಿಸ್ತೀರಿ, ನಾವೆಲ್ಲರೂ ಕೂಡಿ ಚಂದ ಮಾಡೋಣ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದ. ಬದಲಾವಣೆ ಎನ್ನುವುದು ಮೊದಲು ನನ್ನಿಂದ ಪ್ರಾರಂಭ ಆಗಬೇಕು. ನಾವು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿ ನಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ತುಂಬಾ ಚೆನ್ನಾಗಿ ರೂಪಿಸೋಣ ಎನ್ನುವಂತಹ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿದಂತಹ ಡಾಕ್ಟರ್ ಲಕ್ಷ್ಮೀ ತುಂಗಲ್ ಅವರಿಗೆ ಅಭಿವಂದನೆಗಳು. ಈಗ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಭಾರತೀಯ ಶಿಕ್ಷಣ ಮಂಡಳ ಜಮಖಂಡಿ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂತಹ ಶಿವಲಿಂಗ್ ಕುಮಾರ್ ಅವರಲ್ಲಿ ವಿನಂತಿಸಿಕೊಂಡಿದೆ. ಈ ಪ್ರಥಮ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮದ ಒಂದು ದಿವಸದ ಕಾರ್ಯಾಗಾರದ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವೃತ್ತಿಯಿಂದ ವೈದ್ಯರಾದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಸ್ಥಾಪನೆ ಮುಗಿಸಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀ ತುಂಗಲ್ ಅವರಿಗೆ ನನ್ನ ಪರವಾಗಿ ಹಾಗೂ ಭಾರತೀಯ ಶಿಕ್ಷಣ ಮಂಡಳ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಭಾರತೀಯ ಶಿಕ್ಷಣ ಮಂಡಳದ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ದಿಗ್ದಿಗಿ ಸರ್ ಅವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ತರನಾಗಿ ಹುಬ್ಬಳ್ಳಿಯಿಂದ ಇಲ್ಲಿವರೆಗೆ ನಮಗೆಲ್ಲ ನಾವೇನು ಬೆಳಗಿನ ಸಾಯಂಕಾಲವರೆಗೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದನ್ನ ಮಾಡ್ಬೇಕು ಮತ್ತು ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳನ್ನ ತಿಳಿಸಿ ನೋಟ್ಸ್ ಹೇಳಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಹಂಪಿವಳ್ಳಿ ಸರ್ ಅವರು ಕೂಡ ನಮ್ಮ ಪರವಾಗಿ ಹಾಗೂ ಭಾರತೀಯ ಶಿಕ್ಷಣ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ತರನಾಗಿ ನಾವೆಲ್ಲ ಇಷ್ಟು ಬೆಳಗ್ಗೆ ಸಾಯಂಕಾಲವರೆಗೆ ಅಚ್ಚುಕಟ್ಟಾಗಿ ಕುಳಿತುಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿದ್ದೀವಿ. ಅದರ ಜೊತೆಗೇನೆ ಹಲವಾರು ವಿಷಯಗಳನ್ನ ಚರ್ಚೆ ಮುಖಾಂತರ ಮತ್ತು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನಮ್ಮ ಸವಾಲುಗಳನ್ನ ಬೇರೆಯವರ ಜೊತೆಗೆ ಹಂಚಿಕೊಂಡಿವಿ. ಇದಕ್ಕೆಲ್ಲಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟರು. ಈ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಪ್ರೊಫೆಸರ್ ಎಸ್.ಎಂ. ಹಾದಿಮನಿ ಗುರುಗಳಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ನಾವು ಬೆಳಗ್ಗೆ ಇಷ್ಟೆಲ್ಲ ಸಂಖ್ಯೆ ಕೊಡ್ತೀವಿ. ಇದೆಲ್ಲ ಸಂಖ್ಯೆ ಬರಲಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸಿ.ಎಂ. ನ್ಯಾಮಪುರ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ತರನಾಗಿ ನಾವು ಟ್ರ್ಯಾಕ್ ವೈಸ್ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಟ್ರ್ಯಾಕ್ ಲೀಡರ್ ಆಗಿ
ರಿಸೋರ್ಸ್ ಪರ್ಸನ್ ಆಗಿ ಬಂದಿರತಕ್ಕಂತ ಬಹಳಷ್ಟು ಒಂದು 6 ಗುಂಪುಗಳನ್ನ ಮಾಡ್ಕೊಂಡು ಮಾಡಿದ್ದಾರೆ. ಅವರೊಬ್ಬೊಬ್ಬರ ಹೆಸರುಗಳು ಬೇಡ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಕಾಲೇಜಿನಲ್ಲಿ ನೀವೆಲ್ಲ ಅಚ್ಚುಕಟ್ಟಾಗಿ ಊಟ ನೀಡಲಿಕ್ಕೆ ಅಥವಾ ಚಹಾ ವ್ಯವಸ್ಥೆ ಮಾಡಲಿಕ್ಕೆ, ಎಲ್ಲ ಸೇರ್ ಹಾಕಲಿಕ್ಕೆ ನಮ್ಮ ಕಾಲೇಜಿನ ಸ್ಕೌಟ್ ವಿದ್ಯಾರ್ಥಿನಿಯರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವೆಲ್ಲ ನೋಡ್ರಿ, ಬೆಳಗ್ಗೆಯಿಂದ ರಿಜಿಸ್ಟ್ರೇಷನ್ ಮಾಡೋದಿರ್ಬೋದು, ಇಲ್ಲಿವರೆಗೂ ಕೂಡ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಸಹಕಾರ ನೀಡಿದ್ದಾರೆ. ಆ ಸ್ಕೌಟ್ ಗ್ರೂಪ್ಗೆ ಕೂಡ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ಪಾಲ್ಗೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಅನಿಸಿಕೆಗಳನ್ನ ಮನವಿಸಿ ಗ್ರೂಪ್ನಲ್ಲಿ ಚರ್ಚೆ ಮಾಡಿ ಮತ್ತೊಂದು ಟ್ರ್ಯಾಕಿಂಗ್ ಬಗ್ಗೆ ಹೇಳಿದರು. ಅವರ ಸಮಸ್ಯೆಗಳನ್ನ ನಿಮ್ಮ ಸಮಸ್ಯೆಗಳು ಅವ್ರ ಮುಂದೆ ಇರ್ಬೋದು, ಏನಾದ್ರು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಮೇಲೆ ಚರ್ಚೆ ಮಾಡಿಕೊಂಡು ಪರಿಹಾರ ಕೊಂಡಿರೋದೇ ಅನ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಇದೇ ಒಂದು ಹುಮ್ಮಸ್ಸಿನಲ್ಲಿ ನಮ್ಮ ಭಾರತೀಯ ಶಿಕ್ಷಣ ಮಂಡಳದ ಮುಖ್ಯ ಗುರಿ ಏನಿದೆ, ಈ ಶಿಕ್ಷಣವನ್ನ ಯಾವ ರೀತಿ ನಾವು ಅಲ್ಲಿ ಕ್ಲಾಸ್ ರೂಮ್ ಗಳಲ್ಲಿ ಹೇಳಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಅರ್ಥಕೊಂಡಿದ್ದೇವೆ. ಇದೇ ಹುಮ್ಮಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತಿಳಿಸಿದ ನೀವೆಲ್ಲರೂ ಪಾಲ್ಗೊಂಡ್ರೆ ಬೆಳಗ್ಗೆಯಿಂದ ನಿಮಗೂ ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹ ಶಿಕ್ಷಕ ಶಿಕ್ಷಕಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟೇ ನನ್ನ ಧನ್ಯವಾದ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಯಾರು ಎದ್ದು ಹೋಗ್ಬೇಡ್ರಿ ಪ್ಲೀಸ್. ಶಾಂತಿ ಮಂತ್ರವನ್ನ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಅತಿ ಒಂದು ಸೂಚನೆ. ಜಮಖಂಡಿ ಊರಲ್ಲಿ ಬಹಳಷ್ಟು ಜನ ಇದ್ದಾರೆ, ಒಂದಷ್ಟು ಶಿಕ್ಷಕರು ಇದ್ದಾರೆ. ಆದ್ರೆ ಅವರೆಲ್ಲರೂ ಶಿಕ್ಷಕರನ್ನು ಬಿಟ್ಟು ಇವತ್ತು ನಮಗಷ್ಟೇ ಈ ಸೌಭಾಗ್ಯ ಸಿಕ್ಕಿದೆ ಸರ್. ಏನು ಅಂತ ಹೇಳಿದ್ರೆ ಭಾರತೀಯ ಶಿಕ್ಷಣ ಮಂಡಳ ನೀತಿ ಆಯೋಗ, ಸೆಂಟ್ರಲ್ ನೀತಿ ಆಯೋಗದಿಂದ ನಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದಕ್ಕೆ ನಾವು ಈಗಂತವರು ಬಂದು ಈ ಕಾರ್ಯಕ್ರಮ ಪೂರ್ತಿಯಾಗಿದ್ದೀವಿ. ಅದಕ್ಕೆ ಫೀಡ್ಬ್ಯಾಕ್ ಅನ್ನೋದನ್ನ ದಯವಿಟ್ಟು ಈ ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಿ. ಶಾಂತಿ ಮಂತ್ರ ನೇರ ಕುತ್ಕೊಳ್ಳೋಣ, ಒಂದ್ಸಲ ಕಣ್ಣು ಮುಚ್ಕೊಳ್ಳೋಣ, ಕುತ್ಕೊಂಡೆ. ಬೆಳಿಗ್ಗೆಯಿಂದ ಆಗಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನ ಒಂದ್ಸಲ ಸ್ಮರಣೆ ಮಾಡೋಣ. ಮನಸ್ಸಿನಲ್ಲಿ ಆನಂದವಾದ ವಾತಾವರಣ ನಿರ್ಮಾಣ ಮಾಡೋಣ. ಜೀವನೇ ಯಾವದಾದಾನಂ ಸ್ಯಾತ್ ಪ್ರದಾನಂ ತಕಂ ಭಗವನ್ ಪರಿಪೂರ್ಯತಾಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹೇ ಪ್ರಭು, ಯಾವ ಸಮಾಜದಿಂದ ನಾನು ಎಷ್ಟು ಪಡ್ಕೊಂಡಿದ್ದೀನೋ ಅದಕ್ಕಿಂತ ಹೆಚ್ಚು ನಾನು ಸಮಾಜಕ್ಕೆ ವಾಪಸ್ ಕೊಡುವುದಷ್ಟು ಶಕ್ತಿ ನನಗೆ ಕೊಡು. ಎಲ್ಲರೂ ಸುಖಿಯಾಗಿರಲಿ, ಸರ್ವೇ ಜನರು ಸುಖಿನೋ ಭವಂತು. ಇದು ಈ ಶ್ಲೋಕದ ಅರ್ಥ ಆಗಿದೆ. ಇನ್ನೊಮ್ಮೆ ಮತ್ತೊಮ್ಮೆ